ಉನ್ನತ ಗುರಿ ವ್ಯಕ್ತಿತ್ವ ವಿಕಾಸಕ್ಕೆ ದಾರಿದೀಪ ರಂಭಾಪುರಿ ಜಗದ್ಗುರುಗಳು. ಚನ್ನಗಿರಿ ನಗರದ ಐಬಿ ಸರ್ಕಲ್ನಿಂದ ಹಿರೇಮಠದವರೆಗೆ ಬಾಳೆಹೊನ್ನೂರು ರಂಭಾಪುರಿ ಜಗದ್ಗುರು ಡಾಕ್ಟರ್ ವೀರ ಸೋಮೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳನ್ನ ಭವ್ಯ ರಥೋತ್ಸವದ ಮೂಲಕ ಮೆರವಣಿಗೆಯಲ್ಲಿ ಕರೆತರಲಾಯಿತು. ಅಪಾರ ಜನಸ್ತೋಮ ಭಾಗವಹಿಸಿ ಭಕ್ತಿ ಸಂಭ್ರಮ ಮೆರೆಯಿತು. ಹಿರೇಮಠದಲ್ಲಿ ಕೇದಾರೇಶ್ವರ ಗುರುಭವನದ ಉದ್ಘಾಟನೆ ಹಾಗೂ ಜಗದ್ಗುರು ಪಂಚಾಚಾರ್ಯರ ರಥೋತ್ಸವ ಅಂಗವಾಗಿ ನಡೆದ ಸಮಾರಂಭದಲ್ಲಿ ಜಗದ್ಗುರುಗಳು ಉನ್ನತ ಗುರಿ ಮತ್ತು ವ್ಯಕ್ತಿತ್ವವೇ ವಿಕಾಸವೇ ಬದುಕಿನ ದಾರಿದೀಪ, ಸಂಪತ್ತಿಗಿಂತ ಧರ್ಮ ಪ್ರಜ್ಞೆ ಮುಖ್ಯ ಎಂದರು. ದೇಶದಲ್ಲೇ ಮೊದಲ ಬಾರಿ ಪಂಚಾಚಾರ್ಯರ ಹೆಸರಲ್ಲಿ ರಥೋತ್ಸವ ಚನ್ನಗಿರಿಯಲ್ಲಿ ಆರಂಭವಾಗಿರುವುದು ಐತಿಹಾಸಿಕ. ದೇವತೆಗಳ ಹೆಸರಿನ ರಥೋತ್ಸವಗಳು ನಡುವೆ ಇದು ವಿಶಿಷ್ಟ ಎಂದು ಹೇಳಿದರು. ಒಮ್ಮೆ ಸಂಪತ್ತಿಲ್ಲದ ಮಠ ಇಂದು ಭಕ್ತರಿಂದ ಸಂಪತ್ತಿನಿಂದ ಸಮೃದ್ಧವಾಗಿದೆ. ಪ್ರಾಚೀನ ಪರಂಪರೆಯನ್ನ ಆಧುನಿಕವಾಗಿ ಅಭಿವೃದ್ಧಿಪಡಿಸಿರುವುದು ಶ್ಲಾಘನೀಯ ಎಂದು ಕೇದಾರಲಿಂಗ ಶಿವಶಾಂತವೀರ ಶಿವಾಚಾರ್ಯ ಮಹಾಸ್ವಾಮಿಗಳನ್ನ ಅಭಿನಂದಿಸಿದರು. ಕೇದಾರಲಿಂಗ ಶಿವಶಾಂತವೀರ ಶಿವಾಚಾರ್ಯರು ಮಾತನಾಡಿ, ಧರ್ಮ, ಸಂಸ್ಕೃತಿ ಮತ್ತು ಸಾಹಿತ್ಯ ಜೀವನದ ಆಧಾರ. ಭಕ್ತರ ಸಹಕಾರದಿಂದ ಮಠದ ಸರ್ವಾಂಗೀಣ ಅಭಿವೃದ್ಧಿ ಸಾಧ್ಯವಾಗಿದೆ. ಮಾಜಿ ಶಾಸಕ ಕೆ ಮಾಡಾಳು ವಿರೂಪಾಕ್ಷಪ್ಪ, ವಿಭಿನ್ನ ಸ್ವಭಾವಗಳ ನಡುವೆಯೂ ಸದ್ಭಾವದಿಂದ ಉತ್ತಮ ಸಮಾಜ ನಿರ್ಮಾಣ ಸಾಧ್ಯ. ವಿಧಾನ ಪರಿಷತ್ ಸದಸ್ಯರಾದ ಡಾಕ್ಟರ್ ಧನಂಜಯ ಸರ್ಜಿಯವರು, ಧರ್ಮ ಮತ್ತು ಸಂಸ್ಕೃತಿ ಉಳಿದರೆ ಸಮಾಜ ಸದೃಢವಾಗುತ್ತದೆ. ಮತ್ತೋರ್ವ ವಿಧಾನ ಪರಿಷತ್ ಸದಸ್ಯರಾದ ಡಿಎಸ್ ಅರುಣ್ ಕುಮಾರ್, ಆಧ್ಯಾತ್ಮಿಕ ಮೌಲ್ಯಗಳು ಸಮಾಜದಲ್ಲಿ ಶಾಂತಿ ಮತ್ತು ಸಮತೋಲನ ತರುತ್ತದೆ. ರೇಣುಕಾ ಶಿವಾಚಾರ್ಯ ಮಹಾಸ್ವಾಮಿಗಳು, ಧರ್ಮವೇ ಜೀವನದ ಅಡಿಪಾಯ, ಧರ್ಮಾಚರಣೆ ಬದುಕನ್ನ ಉಜ್ವಲಗೊಳಿಸುತ್ತದೆ. ಇನ್ನು ರುದ್ರಮುನಿ ಸ್ವಾಮಿಗಳು, ಧರ್ಮದಿಂದ ದೂರವಾದರೆ ಜೀವನ ಅಶಾಂತಿಯತ್ತ ಸಾಗುತ್ತದೆ ಎಂದು ಹೇಳಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಕಡೇನಂದಿಹಳ್ಳಿ ರೇವಣ ಸಿದ್ದೇಶ್ವರ ಶಿವಾಚಾರ್ಯರು, ತಾವರೆಕೆರೆ ಡಾಕ್ಟರ್ ಅಭಿನವ ಸಿದ್ದಲಿಂಗ ಶಿವಾಚಾರ್ಯರು, ಹಾರನಹಳ್ಳಿ ಶಿವಯೋಗಿ ಶಿವಾಚಾರ್ಯರು, ಹುಣಸಘಟ್ಟ ಗುರುಮೂರ್ತ ಶಿವಾಚಾರ್ಯರು, ಕಾರಜವಳ್ಳಿ ಸದಾಶಿವ ಶಿವಾಚಾರ್ಯರು, ನಾಗವಂದ ಶಿವಯೋಗಿ ಶಿವಾನಂದ ಶಿವಾಚಾರ್ಯರು, ನಂದಿಪುರ ನಂದೀಶ್ವರ ಶಿವಾಚಾರ್ಯರು, ಬಳಸಿಗೋಡು ಮಠದ ಅಭಿನವ ನೀಲಕಂಠ ಶಿವಾಚಾರ್ಯರು, ಹಳ್ಳೆ ಮಠದ ಮರುಳಸಿದ್ದ ಪಂಡಿತಾರಾಧ್ಯ ಶಿವಾಚಾರ್ಯರು, ಗೋವಿನಕೋವಿ ಮಠದ ಹಾಲಸ್ವಾಮಿಗಳು, ಅರಕೆರೆ ಚನ್ನವೀರ ಸ್ವಾಮಿಗಳು, ಚನ್ನಗಿರಿ ವೀರಶೈವ ಸಮಾಜದ ಅಧ್ಯಕ್ಷ ಗುರುಸಿದ್ದಯ್ಯ, ಮಾಜಿ ಗೌರವ ಅಧ್ಯಕ್ಷ ಎನ್ಯು ರಾಜಶೇಖರ ಸೇರಿದಂತೆ ಅನೇಕರು ಗಣ್ಯರು ಹಾಗೂ ಭಕ್ತರು ಭಾಗವಹಿಸಿದ್ದರು. ಕಾರ್ಯಕ್ರಮದ ಬಳಿಕ ಪಂಚಾಚಾರ್ಯರ ರಥೋತ್ಸವ ಮತ್ತು ಅನ್ನದಾಸೋಹ ಭಕ್ತಿ ಭಾವದಿಂದ ನೆರವೇರಿತು. ಬ್ಯೂರೋ ರಿಪೋರ್ಟ್ ದೇವರಾಜ್ ಕೆನೆಲ್ಲಿ ಹಂಕ್ಲು, ಎನ್ಕೆಎಸ್ ಟಿವಿ, ದಾವಣಗೆರೆ. ಆಧ್ಯಾತ್ಮದ ತವರೂರು ಈ ಪುಣ್ಯ ನಾಡಿನಲ್ಲಿ ಒಂದು ಧರ್ಮ ಅಲ್ಲ, ಒಂದು ಪರಂಪರೆಯಲ್ಲ, ಹಲವಾರು ಧರ್ಮಗಳು, ಪರಂಪರೆಗಳು ಬೆಳೆದುಕೊಂಡು ಬಂದಿವೆ. ಧರ್ಮಗಳು ಬೇರೆ ಬೇರೆ ಆಗಿರ್ಬೋದು, ಆಯಾ ಧರ್ಮಗಳ ಆಚರಣೆ ಬೇರೆ ಬೇರೆ ಆಗಿರ್ಬೋದು. ಆದರೆ ಎಲ್ಲ ಧರ್ಮಗಳ ಕೊನೆಯ ಗುರಿ ಏನಿದೆ, ಮಾನವರಿಗೆ ಕಲ್ಯಾಣ ಆಗಬೇಕು ಅನ್ನೋದೇ ಹೊರತು ಬೇರೇನೂ ಕೂಡ ಇಲ್ಲ. ಆ ಕಾರಣದಿಂದ ಶ್ರೀಮದ್ ರಂಭಾಪುರಿ ವೀರ ಗಂಗಾಧರ ಜಗದ್ಗುರುಗಳು ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಅನ್ನುವಂಥ ವಿಶ್ವ ಬಂಧುತ್ವದ ವಿಶಾಲ ಸಂದೇಶವನ್ನು ಈ ನಾಡಿಗೆ ಕೊಟ್ಟರು. ಇವತ್ತಿನ ದಿನಮಾನಗಳಲ್ಲಿ ತಾವೆಲ್ಲ ನೋಡ್ತಾ ಇದ್ದೀರಿ, ಅವರವರ ಜಾತಿ ಜನಾಂಗಕ್ಕೆ ಒಳ್ಳೆಯದಾಗಲಿ ಅಂತ ಹೇಳೋರು ಭಾಳ ಜನ, ಆದರೆ ಮಾನವ ಧರ್ಮಕ್ಕೆ ಜಯವಾಗಲಿ ಅನ್ನುವಂಥ ಒಂದು ವಿಶಾಲ ಮನೋಭಾವನೆಯನ್ನು ಈ ನಾಡಿನ ತುಂಬೆಲ್ಲ ಪ್ರಸಾರ ಮಾಡಿದಂಥ ಕೀರ್ತಿ ನಿಮ್ಮೆಲ್ಲರ ಅಭಿಮಾನದ ಶ್ರದ್ಧೆಯ ಬಾಳೆಹೊನ್ನೂರು ರಂಭಾಪುರಿ ಪೀಠ ಅನ್ನುವಂಥದ್ದು ನಮಗೆಲ್ಲ ಗೊತ್ತಿದೆ. ಇವತ್ತು ಮಾನವ ಧರ್ಮ ಬೆಳೆದು ಬಂದರೆ ಅದರ ಆಶ್ರಯದಲ್ಲಿ ಎಲ್ಲ ಧರ್ಮಗಳು ಬಾಳಿ ಬದುಕಲಿಕ್ಕೆ ಸಾಧ್ಯ ಇದೆ. ವೀರಶೈವ ಧರ್ಮದ ಆದರ್ಶ ಭಾಳಷ್ಟು ದೊಡ್ಡದಿದೆ. ಎಲ್ಲ ಧರ್ಮಗಳಲ್ಲಿ ನಾವು ಒಂದೊಂದು ಅಂಶಗಳನ್ನು ಕಂಡ್ರೆ ವೀರಶೈವ ಲಿಂಗಾಯತ ಧರ್ಮದಲ್ಲಿ ಆ ಎಲ್ಲ ಧರ್ಮಗಳ
ಸರ್ವಸ್ವವನ್ನು ಅದು ಒಳಗೊಂಡಿದೆ. ಒಬ್ಬ ಆಧುನಿಕ ದಾರ್ಶನಿಕ ಸಾಹಿತಿ ವೀರಶೈವ ಧರ್ಮದ ಹಿರಿಮೆಯನ್ನು ಕುರಿತು ಹೇಳ್ತಾನೆ. ಆ ಮಾತು ಹೀಗಿದೆ: ಜೈನರ ಅಹಿಂಸೆ, ಬೌದ್ಧರ ಸಮತೆ, ಕ್ರೈಸ್ತರ ಕರುಣೆ, ಇಸ್ಲಾಮರ ನಿಷ್ಠೆ, ಆರ್ಯರ ಜ್ಞಾನ, ದ್ರಾವಿಡರ ಭಕ್ತಿ ಇವು ಎಲ್ಲಿಯಾದರೂ ಒಂದು ಕಡೆಗೆ ಸಂಗಮ ಆಗ್ಯಾವ ಅಂದ್ರೆ ಅದು ವೀರಶೈವ ಧರ್ಮದಲ್ಲಿ ಅನ್ನುವಂಥ ದೊಡ್ಡ ಮಾತನ್ನು ಅವರು ಹೇಳ್ತಾರೆ. ಬಹುಶಃ ಈ ಮಾತಿಗೆ ಅನ್ವರ್ಥಕವಾಗಿ ಬಹಳ ಪ್ರಾಚೀನ ಕಾಲದಲ್ಲಿ ಶ್ರೀ ಜಗದ್ಗುರು ರೇಣುಕಾಚಾರ್ಯರು ಮಹಾಮುನಿ ಅಗಸ್ತ್ಯರಿಗೆ ಬೋಧ ಮಾಡುವಾಗ ಧರ್ಮದ ದಶವಿಧ ಸೂತ್ರಗಳನ್ನು ಬೋಧ ಮಾಡಿದ್ದಾರೆ. ಅಹಿಂಸಾ ಸತ್ಯಂ ಅಸ್ತೇಯಂ ಬ್ರಹ್ಮಚರ್ಯಂ ದಯಾಕ್ಷಮ ದಾನಂ ಪೂಜಾ ಜಪೋ ಧ್ಯಾನಂ ಇತಿ ಧರ್ಮಸ್ಯ ಸಂಗ್ರಹ. ಅಹಿಂಸಾದಿ ಧ್ಯಾನ ಪರ್ಯಂತರವಾದಂಥ ದಶ ಧರ್ಮ ಸೂತ್ರಗಳನ್ನು ಬೋಧ ಮಾಡಿದ್ದಾರೆ. ಮತ್ತು ಅದೇ ವಿಚಾರಗಳನ್ನು 12ನೇ ಶತಮಾನದಲ್ಲಿ ಭಕ್ತಿ ಭಂಡಾರಿ ಬಸವಣ್ಣವರು ಸಪ್ತ ಸೂತ್ರಗಳನ್ನಾಗಿ ಅವುಗಳನ್ನು ಕನ್ನಡದಲ್ಲಿ ಹೇಳಿದ್ದಾರೆ. ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯ ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಂಧಿಸಲು ಬೇಡ, ಇದಿರು ಹೊಳೆಯಲು ಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವ ನಲಿಸುವ ಪರಿ ಅನ್ನುವಂಥ ಮಾತುಗಳನ್ನು ಅವರು ಹೇಳಿದ್ದಾರೆ. ಅಷ್ಟೊಂದು ಇತಿಹಾಸವನ್ನ ಉಳ್ಳಂತ ಮಠ ಬಾಳೆಹೊನ್ನೂರಿನ ಶ್ರೀ ರಂಭಾಪುರಿ ಮಠ. ನಿಜಕ್ಕೂ ಅವರ ಸ್ವಾಮಿಗಳು ಬಹಳ ಮಾತುಗಳು, ಅವರಲ್ಲಿ ಒಂದು ದೈವಿಕ ಶಕ್ತಿ ಇದೆ. ನಿಮ್ಗೆ ಒಂದೇ ಒಂದು ಉದಾಹರಣೆ ಹೇಳ್ತೇನೆ. ಅವರು ಎಲ್ಲಿ ಆಶೀರ್ವಾದವನ್ನು ಮಾಡ್ತಾರೆ, ಅವರು ಎಲ್ಲಿ ನೆಲವನ್ನು ಕುಡಿತಾರೆ, ಅಲ್ಲಿ ಅದು ಉದ್ಧಾರ ಆಗ್ತದೆ. ಉದಾಹರಣೆಗೆ ಈ ಮಠಕ್ಕೆ ಬಂದು ಅವರು ಆಶೀರ್ವಾದ ಮಾಡಿದ್ರು, ಈ ಮಠ ಬೆಳೀತು. ಹಾಗೆ ಮಾವನಹಳ್ಳಿ ದೇವಸ್ಥಾನಕ್ಕೆ ಬಂದು ಅಲ್ಲಿ ನಮ್ಮನ್ನೆಲ್ಲ ಒಂದು ಫಂಕ್ಷನ್ಗೆ ಕರೆದಿದ್ರು. ನನಗೆ ಹೇಳಿದರು, ವಿರೂಪಾಕ್ಷಪ್ಪ ನೀನು ಶಾಸಕನಿದೆಯಪ್ಪ, ಮಾವನಹಳ್ಳಿ ಇಲ್ಲಿ ವೀರಭದ್ರನ ಇದು ಭಾಳಷ್ಟು ಇಲ್ಲಿ ನಡೀತಿದೆ, ಭಾಳಷ್ಟು ಜನರಿಗೆ ಇಲ್ಲಿ ಪುಷ್ಪವನ್ನು ಕೊಡೋದ್ರ ಮೂಲಕ ಆ ಪರಮಾತ್ಮ ಆಶೀರ್ವಾದ ಮಾಡ್ತಾನೆ, ಬಂದಂಥವ್ರು ಉಳಿಯೋದಕ್ಕೆ ನೀನು ಇದನ್ನು ಕಟ್ಟಿಸ್ಬೇಕು ಅಂತೇಳಿ ಹೇಳಿದ್ರು. ಪರಮ ಪೂಜ್ಯರ ಹತ್ರ ಖುದ್ದಿ ನೀವು ಇದನ್ನ ಫೌಂಡೇಶನ್ ಹಾಕ್ತೀನಿ ಅಂದೆ. ಏನಪ್ಪ ದುಡ್ಡೇ ಸ್ಯಾಂಕ್ಷನ್ ಆಗಿಲ್ಲ, ಫೌಂಡೇಶನ್ ಹಾಕು ಅಂತೇಳಿ ಖುದ್ದಿ ಮುಂದಿನ ವರ್ಷ ಇವತ್ತಿನ ಡೇಟಿಗೆ ನಿಮ್ಮನ್ನು ಕರೆಸಿ ಉದ್ಘಾಟನೆ ಮಾಡ್ತೀನಿ ಅಂತೇಳಿ ಹೇಳಿದೆ. ಅವರು ಅಲ್ಲಿ ಫೌಂಡೇಶನ್ ಹಾಕೋದ್ರು. ಇವತ್ತು ಆ ಕಟ್ಟಡ ಆಯಿತು, ಗುರುಭವನ ಆಯಿತು, ಅವರೇ ಬಂದು ಅದರ ಉದ್ಘಾಟನೆಯನ್ನು ಸಹ ಮಾಡಿದರು. ಹಾಗೆಯೇ ನಮ್ಮ ತಾವರೆಕೆರೆಯಲ್ಲಿ ಪರಮ ಪೂಜ್ಯರ ನಮ್ಮ ಏನು ರೇಣುಕಾ ಶಿವಾಚಾರ್ಯರಿದ್ದಾರೆ, ಅವರ ಪರಮ ಭಕ್ತರು ಸ್ವಾಮಿಗಳಾದ್ರೂ ಅವರು ಅದನ್ನು ಆರಾಧ್ಯ ದೈವ ಅಂತೇಳಿ ಹೇಳಿ ಯಾವತ್ತು ಅವರನ್ನು ತಿಳ್ಕೊಂಡಿರ್ತಕ್ಕಂಥವ್ರು. ಅವರಿಗೂ ಆಶೀರ್ವಾದ ಮಾಡಿ ಆ ಮಠನೂ ತುಂಬ ಒಂದು ಕಲ್ಪಡದಲ್ಲಿದ್ದ ಮಠ ತುಂಬ ಎತ್ತರಕ್ಕೆ ಬೆಳೀತು. ಅಂದರೆ ಪರಮ ಪೂಜ್ಯರ ಆಶೀರ್ವಾದ ಆಯಿತು ಅಂತ ಹೇಳಿದರೆ ಅದು ನಿಜಕ್ಕೂ ದೈವದ ಒಂದು ಸ್ವರೂಪದ ಆಶೀರ್ವಾದ ಅಂತೇಳಿ ಹೇಳ್ತಾ, ಅವರ ಕೈಟಲ್ಲೆಲ್ಲ ಒಳ್ಳೆಯದಾಗುತ್ತೆ ಅಂತೇಳಿ ಹೇಳ್ತಾ, ಅವರ ಪ್ರೀತಿ ಪಾತ್ರರಾದರೆ ಆ ಪರಮಾತ್ಮನ ಕೃಪೆ ಸಿಗುತ್ತೆ ಅಂತೇಳಿ ಹೇಳ್ತಾ, ಈ ಮಠ ಇದು ಒಂದು ಕರಿ ಹಂಚಿನ ಮನೆಯಲ್ಲಿತ್ತು. ಪರಮ ಪೂಜ್ಯ ಶಾಂತವೀರ ಮಹಾಸ್ವಾಮಿಗಳು ಕವಿಗಳು ಮತ್ತು ಜನರನ್ನ ಸಂಘಟನೆ ಮಾಡ್ತಕ್ಕಂಥದ್ದು, ಸಮಾಜವನ್ನು ಮೇಲೆತ್ತಬೇಕು ಅಂತಕ್ಕಂಥ ದೃಷ್ಟಿಯನ್ನು ಇಟ್ಕೊಂಡು ಕೆಲಸ ಮಾಡ್ತಕ್ಕಂಥ ಸ್ವಾಮಿಗಳು. ನಾನು ಶಾಸಕರಿದ್ದಾಗ ಬಂದೆ, ನೋಡಪ್ಪ ನೀವೆಲ್ಲ ಇಲ್ಲಿ ಈ ಮಠ ಕರೆ ಹಂಚಿನ ಇದರಲ್ಲಿದೆ, ಇಲ್ಲಿ ಯಜ್ಞಗಳು ಓಡಾಡ್ತವೆ ಅಂತೇಳಿ ಹೇಳಿದ್ರು. ಬುದ್ಧಿ ನನ್ನಿಂದ ಏನಾಗಬೇಕು ಅಂದೆ. 25 ಲಕ್ಷ ಕೊಡ್ದಪ್ಪ ಅಂದರು. ಮಾರನೇ ಸಾರಿನ ಹೋಗಿ 25 ಲಕ್ಷ ಮಂಜೂರು ಮಾಡ್ಕೊಂಬಂದು ಕೊಟ್ಟೆ. ಅವತ್ತು ಅವರು ಪ್ರಾರಂಭ ಮಾಡಿದಂಥ ಈ ಮಠ ಇವತ್ತು ಇಷ್ಟೊಂದು ಬೃಹತ್ತಾಕಾರವಾಗಿ ಬೆಳೆದಿದೆ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ, ಒಬ್ಬೊಬ್ಬರ ಏನು 10 ರೂಪಾಯಿ ಕೊಟ್ಟಿರ್ಬೋದು, 10 ಲಕ್ಷ ಕೊಟ್ಟಿರ್ಬೋದು, ಎಲ್ಲರ ಸಹಕಾರದಿಂದ ಮಠ ಬಹಳಷ್ಟು ಎತ್ತರಕ್ಕೆ ಮತ್ತು ಚೆನ್ನಾಗಿ ಬೆಳೆದಿದೆ. ಮಠಗಳು ಯಾಕೆ ಬೇಕು ಅಂತ ಹೇಳಿದರೆ, ಜನರಲ್ಲಿ ಭಕ್ತಿ, ಸದ್ಭಾವನೆ, ಸಮಾಜಮುಖಿ ಕೆಲಸವನ್ನು ಮಾಡ್ತಕ್ಕಂಥದ್ದು, ಗುರು ಹಿರಿಯರಲ್ಲಿ ಭಕ್ತಿ, ಇವುಗಳನ್ನು ಪ್ರಚಾರ ಮಾಡೋದಕ್ಕೆ ಮಠಗಳ ಅವಶ್ಯಕತೆ ಇವತ್ತಿನ ದಿನಮಾನಗಳಲ್ಲಿದೆ. ಇವತ್ತು ಮಠಗಳೇ ಇಲ್ಲ ಎಂದಿದ್ದರೆ
ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಈ ಮಠಗಳ ಪಾತ್ರ ಬಹಳಷ್ಟು ಕೆಲಸವನ್ನು ಮಾಡಿದೆ. ಇವತ್ತು ಮಠಗಳು ಎಷ್ಟು ಜನರಲ್ಲಿ ಜನಜಾಗೃತಿಯನ್ನ ಮೂಡಿಸಿದವೆ, ಕೆಲಸವನ್ನ ತಂದಿದ್ದಾವೆ, ಸಮಾಜದಲ್ಲಿ ಸಮಾನತೆಯನ್ನ ತಂದಿದ್ದಾವೆ, ಸಮಾಜದ ನಿರ್ಮಾಣಕ್ಕೆ ಎಷ್ಟು ಶ್ರಮಿಸಿದವೆ ಅಂತ ಹೇಳಿದ್ರೆ ಇವತ್ತು ಜನರಲ್ಲಿ ಆ ಮಠ ಈ ಮಠ ಅನ್ನುವಂಥ ಭೇದ ಹೋಗಿ ನಾವೆಲ್ಲ ಒಂದು ಎನ್ನುವ ರೀತಿಯಲ್ಲಿ ಮಾಡಿದ್ದು, ಅವುಗಳ ಬೋಧನೆಯನ್ನು ಮಾಡಿದ್ದು ಈ ಮಠಗಳ ಪ್ರಯತ್ನದ ಫಲವಾಗಿ ಇವತ್ತು ನಾವೆಲ್ಲ ಒಂದು ಎನ್ನುವ ಭಾವನೆ ಬಂದಿದೆ. ಒಂದು ಕಾಲದಲ್ಲಿ ನಮ್ಮ ವೀರಶೈವ ಲಿಂಗಾಯತ ಧರ್ಮವನ್ನ ಒಡೆಯೋದಕ್ಕೆ ಬಹಳಷ್ಟು ಕುತಂತ್ರಿಗಳು ಕೆಲಸವನ್ನು ಮಾಡಿದರು. ಅಂತಹ ಸಂದರ್ಭದಲ್ಲಿ ನಮ್ಮ ವೀರ ಸೋಮೇಶ್ವರ ರಾಜದೇಶಿಕೇಂದ್ರ ಸ್ವಾಮಿಗಳು ಇವತ್ತು ಅವರ ಒಂದು ಪ್ರಯತ್ನ ಮತ್ತು ಅವರ ಒಂದು ಶ್ರಮದ ಫಲವಾಗಿ ಇವತ್ತು ಶಾಮನೂರು ಶಿವಶಂಕರಪ್ಪನವರ ಜೊತೆ ಸೇರಿ ಅವರ ಒಂದು ಶ್ರಮದ ಫಲವಾಗಿ ಮತ್ತು ಅವರ ಒಂದು ನೇರ ದಿಟ್ಟ ನುಡಿಯ ಫಲವಾಗಿ ಇವತ್ತು ವೀರಶೈವ ಲಿಂಗಾಯತ ಧರ್ಮ ಒಂದೇ ಅನ್ನುವಂಥ ಭಾವನೆಯನ್ನ ಬೆಳೆದಂಥವರು ಉಳಿದಂಥವರು ನಮ್ಮ ವೀರ ಸೋಮೇಶ್ವರ ಸ್ವಾಮಿಗಳು ಅಂತ ಹೇಳೋದಕ್ಕೆ ನಮಗೆ ಸಂತೋಷ. ಅಲ್ಲಿಂದ ಅಂಥ ಸ್ವಾಮಿಗಳ ಮಾರ್ಗದರ್ಶನದಲ್ಲಿ ಇವತ್ತು ಈ ಮಠ ಉದ್ಘಾಟನೆ ಆಗಿದೆ. ಇದು ಇನ್ನೂ ಸಾಕಷ್ಟು ಎತ್ತರ ಬೆಳೆಯುತ್ತೆ. ಈ ಮಠಗಳನ್ನು ಆಧರಿಸಿ ಈ ದೇಶ ಪರತಂತ್ರದಲ್ಲಿರುವಾಗ ಸ್ವಾತಂತ್ರ್ಯ ತಂದುಕೊಟ್ಟಂಥ ಮಹಾತ್ಮ ಗಾಂಧೀಜಿ ತಮ್ಮ ಜೀವನದ ದಿನಚರಿಯಲ್ಲಿ ಅವರು ಬರೆದಿಟ್ಟಿದ್ದಾರೆ. ಏನು ಆ ಮಾತಂದ್ರೆ, ಶೀಲವಿಲ್ಲದ ಶಿಕ್ಷಣ, ತ್ಯಾಗವಿಲ್ಲದ ಪೂಜೆ, ನೀತಿವಿಹೀನ ವಾಣಿಜ್ಯ, ತತ್ವರಹಿತ ರಾಜಕೀಯ, ದುಡಿಮೆ ಇಲ್ಲದ ಸಂಪತ್ತು, ಆತ್ಮಶಾಂತಿ ಇಲ್ಲದ ಭೋಗ, ಮಾನವತಾ ಶೂನ್ಯ ವಿಜ್ಞಾನ, ಇವುಗಳಿಲ್ಲದ ವ್ಯಕ್ತಿಯ ಜೀವನ ನಿರರ್ಥಕ ಅನ್ನುವಂಥ ಎಚ್ಚರಿಕೆಯನ್ನು ಅವರು ಕೂಡ ಕೊಟ್ಟಿದ್ದಾರೆ. ಶ್ರೀಮದ್ ರಂಭಾಪುರಿ ವೀರಗಂಗಾಧರ ಜಗದ್ಗುರುಗಳು ತಮ್ಮ ಜೀವನದ ದಿನಚರಿಯಲ್ಲಿ ಇನ್ನೊಂದು ಅಮೂಲ್ಯವಾದಂಥ ಮಾತನ್ನು ಬರೆದಿಟ್ಟಿದ್ದಾರೆ. ನೀತಿ ಇಲ್ಲದ ಶಿಕ್ಷಣ, ಭೀತಿ ಇಲ್ಲದ ಶಾಸನ, ಮಿತಿ ಇಲ್ಲದ ಜೀವನ, ಸೀಮಾತೀತವಾದ ಸ್ವಾತಂತ್ರ್ಯ ಇವು ರಾಷ್ಟ್ರ ವಿಘಾತಕಗಳು ಅನ್ನುವಂಥ ಎಚ್ಚರಿಕೆಯನ್ನು ಕೊಟ್ಟಿದ್ದನ್ನು ನಾವೆಲ್ಲ ಕಾಣ್ತಾ ಇದ್ದೇವೆ. ಬಹುಶಃ ಹೊತ್ತ ಭೂಮಿ, ಹೆತ್ತ ತಾಯಿ ಎಲ್ಲರಿಗೂ ಎಷ್ಟು ಮುಖ್ಯವೋ ಅಷ್ಟೇ ನಮ್ಮ ಧರ್ಮ, ನಮ್ಮ ಸಂಸ್ಕೃತಿ ಅವರವರಿಗೆ ಸರ್ವಶ್ರೇಷ್ಠ ಅನ್ನೋದನ್ನು ಮರೆಯುವಂತಿಲ್ಲ. ಧರ್ಮಗಳು ಬೇರೆ ಆಗಿದ್ದರೂ ಕೂಡ ಆ ಎಲ್ಲ ಧರ್ಮಗಳ ಒಳಚಿಂತನ ಒಂದೇ ಆಗಿದೆ ಹೊರತು ಬೇರೆ ಬೇರೆ ಅಲ್ಲ. ದೇವನೊಬ್ಬ, ನಾಮ ಹಲವು. ಇರುವಂಥ ಭಗವಂತ ಒಬ್ಬನೇ ಇದ್ದಾನೆ. ಇರುವಂಥ ಭಗವಂತನಿಗೆ ಹಲವಾರು ಹೆಸರುಗಳಿಂದ ನಾವು ಕರಿತೇವೆ. ಯಾವ ಹೆಸರಿನಿಂದ ಕರೆದರೂ ಓಗೊಡುವಂಥ ಪರಮಾತ್ಮ ಒಬ್ಬನೇ ಇದ್ದಾನೆ ಅನ್ನುವಂಥ ಪರಮ ಸತ್ಯವನ್ನು ತಿಳಿದಾಗ ಇವತ್ತು ಅಲ್ಲಲ್ಲಿ ನಡೆಯುವಂಥ ಘರ್ಷಣೆಗಳು ನಡೀಲಿಕ್ಕೆ ಸಾಧ್ಯ ಆಗೋದಿಲ್ಲ. ಇವತ್ತು ಧರ್ಮದ ಹೆಸರಿನಲ್ಲಿ, ಜಾತಿ ಹೆಸರಿನಲ್ಲಿ, ಪ್ರಾಂತಿ ಹೆಸರಿನಲ್ಲಿ, ಭಾಷೆ ಹೆಸರಿನಲ್ಲಿ ನಡೆಯಬಾರದ ಅನೇಕ ಘಟನೆಗಳನ್ನು ತಾವೆಲ್ಲ ಇತ್ತೀಚಿನ ದಿನಮಾನಗಳಲ್ಲಿ ನೋಡ್ತಾ ಇದ್ದೇವೆ. ಬಹುಶಃ ಜಗತ್ತಿನಲ್ಲಿ ಇರಾನ್, ಇಸ್ರೇಲ್, ಅಮೇರಿಕ ಮಧ್ಯ ಯುದ್ಧ ನಡೀತಾ ಇರುವಂಥದ್ದು ಎಲ್ಲರಿಗೂ ಗೊತ್ತಿದೆ. ಮಾನವೀಯತೆಯನ್ನೇ ನಾವು ಹೇಳುವಂಥದ್ದನ್ನ ಮುಂದಿನ ಪೀಳಿಗೆ ನಮಗೆಲ್ಲರಿಗೂ ಅನಿಸುತ್ತೆ, ಇಲ್ಲಿ ಕೂತಿರುವಂತವ್ರಿಗೆ ನಮಗೆಲ್ಲ ದಾಟ್ಬಿಟ್ಟಿದ್ವಿ 50 ವರ್ಷ. ಬೇಕಾಗಿರೋದು ಇವತ್ತು ಸಂಸ್ಕಾರ, ಬೇಕಾಗಿರುವಂಥದ್ದು ನಮ್ಮ ಸಂಸ್ಕೃತಿಯನ್ನು ಉಳಿಸುವಂಥದ್ದು ಬೇಕಾಗಿರುವಂಥದ್ದು ಯಾರಿಗೆ ಅಂದ್ರೆ ಮುಂದಿನ ಪೀಳಿಗೆಗೆ. ಅವರಿಗೆ ಗೊತ್ತಾಗ್ಬೇಕು ನಮ್ಮ ಸಂಸ್ಕಾರ ಏನು, ನಮ್ಮ ಸಂಸ್ಕೃತಿ ಏನು, ನಮ್ಮ ಪರಂಪರೆ ಏನು. ನಮ್ಮದೊಂದು ಸಾಂಸ್ಕೃತಿಕ ದೇಶ. ನಮ್ಮ ಸಂಸ್ಕೃತಿಯನ್ನು ಬೆಳೆಸಬೇಕು ಅಂದ್ರೆ ನಮ್ಮ ಮಕ್ಕಳಿಗೆ ಬೇಕಾಗಿರುವಂತಹ ಸರಿಯಾದಂತಹ ಶಿಕ್ಷಣವನ್ನ, ಒಳ್ಳೆಯ ಶಿಕ್ಷಣವನ್ನ, ಒಂದು ಪರಿವರ್ತನೆ ಮಾಡುವಂತಹ
ಶಿಕ್ಷಣವನ್ನ ಕೊಡಿಸುವಂಥದ್ದನ್ನ ಆಗ್ಬೇಕು. ಅದನ್ನ ಮಠದಲ್ಲಿ ಆಗ್ತಾ ಇರುವಂಥದ್ದು ನಾವು ನೋಡ್ತಾ ಇದ್ದೀವಿ. ಇಂಥ ಮಠ ಸಾವಿರಾರು ಜನ, ಲಕ್ಷಾಂತರ ಜನ ಯುವಕರಿಗೆ ದಾರಿದೀಪ ಆಗಲಿ ಅಂತ ಹೇಳಿ ಮತ್ತೊಮ್ಮೆ ನನಗೂ ಈಗ ಅವಕಾಶ ಕೊಡಲಿಕ್ಕೆ ಅವರಿಗೆ ಅದು ಉತ್ಪೂರ್ವಕವಾದ ಧನ್ಯವಾದಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಏನಾಯ್ತು ಅಂತ ನಮ್ಗೆ ಕೇಳೋರು ಯಾರಾದ್ರೂ ಇದ್ರೆ ಅವ್ರು ರಂಭಾಪುರಿ ಜಗದ್ಗುರು ಅಂತ ನಾವೆಲ್ಲ ನೆನ್ಪು ಮಾಡ್ಕೋಬೇಕಾಗ್ತೈತ್ರಿ. ಯಾಕಪ್ಪ ಅಂತಂದ್ರೆ ನಾನು ಇದೊಂದು ಸ್ವಲ್ಪ ಕಟ್ಟಿದ್ದೆ, ಇನ್ನೊಂದ್ 2 ರೂಮ್ ಕಟ್ಟಿಲ್ಲಪ್ಪ ನೀನು, ಇದು ಯಾರಿಗೆ ಆಗತ್ತಪ್ಪ ಅಂತೇಳಿ ನಮಗೆ ಆಶೀರ್ವಾದ ಮಾಡಿ ಪುನಃ ಹೇಳಿದ್ಕೆ ಪುನಃ ನಮ್ಮ ಯಡಿಯೂರು ಸ್ವಾಮಿಯವರು ಎಲ್ಲರೂ ಇಲ್ಲಿ ಬಂದು ಹೋಗ್ತಾ ಇದ್ರು. ಬೇಗ ಕಟ್ಟಪ್ಪ ಅಂದ್ರು. ಇವತ್ತು ಅವರ ಆಶೀರ್ವಾದದಿಂದ ಮಠವನ್ನು ಕಟ್ಟಿದ್ದೇವೆ. ಇವತ್ತೇನಪ್ಪ ಅಂತಂದ್ರೆ ಒಂದು ಮಠ, ಒಂದು ಗುರು ಮನೆ ಇತ್ತು ಅಂತಂದ್ರೆ ಅರಮನೆ ಅಶಾಶ್ವತ ಅಂತ ನೀವೆಲ್ಲ ತಿಳ್ಕೊಂಡಿದ್ದೀರಿ, ಹೌದಿಲ್ಲ? ನೀವು ಕೋಟಿ ಗಳಿಸ್ತೀರಿ, ಕೋಟಿ ಕೋಟ ಕಟ್ತೀರಿ, ಎಲ್ಲರೂ ಕಟ್ತೀರಿ. ಆದ್ರೆ ಒಂದ್ ಸ್ವಲ್ಪ ದಾನ ಮಾಡ್ಲಿಲ್ಲ ಭೂಮಿ ಮೇಲೆ ಇವತ್ತು ಅವರು ಸಹ ನಮ್ಮ ಭಕ್ತರು ಅಂತ ನಾವು. ಆದ್ರೆ ಕೊಡ್ಲಿಲ್ಲ ಅಂತ ನಾವು ಹೆಂಗೂ ಅಸಮಾಧಾನಗೊಳ್ಳಲ್ರಿ, ಅವ್ರನ್ನೇ ಕರೆಸಿ ಸನ್ಮಾನ ಮಾಡ್ತಾರೆ. ಹಂಗೆ ನೀವೆಲ್ಲರೂ ಇವತ್ತು ರಂಭಾಪುರಿ ಜಗದ್ಗುರುಗಳ ದಿವ್ಯ ಸಾನ್ನಿಧ್ಯದಲ್ಲಿ ನಮ್ಮ ವೀರೇಶ್ವರ ಲಿಂಗಾಯತ ಸಮಾಜ ಮಾಡಿ ಎಲ್ಲರೂ ಇವತ್ತು ಪ್ರತಿಯೊಬ್ಬರು ಇವತ್ತು ನೋಡ್ರಿ ಇಡೀ ಚನ್ನಗಿರಿ ತುಂಬಾ 60-70 ಬ್ಯಾನರ್ ಹಾಕಿ, ಜಗದ್ಗುರು ಚಿತ್ರ ಹಾಕಿ, ಸಿದ್ಧಲಿಂಗ ಸ್ವಾಮಿಯವ್ರದ್ದು ಎಲ್ಲಾ ಸ್ವಾಮಿಗಳು, ಯಡಿಯೂರು ಸ್ವಾಮಿಗಳು ಫೋಟೋ ಹಾಕಿ ಇವತ್ತು ಚನ್ನಗಿರಿಯನ್ನ ಎಲ್ಲ ರಾರಾಜಿಸಂಗ್ ನೀವು ಇವತ್ತು ಮಾಡಿ ಸ್ವಾಮಿ ಮಠ ಕಟ್ಟಿದೆ ಬುದ್ಧಿಯವರು ಹಳ್ಳಿ ಓಡಾಡಿ ನಾವು ಮನೆಗೆ ಫ್ಲೆಕ್ಸಿ ಹಾಕಿ ಪ್ರಚಾರ ಮಾಡಿ ಹಣವನ್ನು ಎತ್ತಿ ದಾಸೋಹ ಮಾಡೋಣ ಅಂತೇಳಿ ಇವತ್ತೆಲ್ಲ ದಾಸೋಹ ವಹಿಸ್ಕೊಂಡು ಇವತ್ತೆಲ್ಲರೂ ಇವತ್ತು ಅನ್ನ ಪ್ರಸಾದವನ್ನ ಸಾವಿರಾರು ಜನಕ್ಕೆಲ್ಲ ಮಾಡಿಸಿದಿರಿ. ಹಾಗೆ ನಮ್ಮ ಕುಳ್ಳಿಗೆರೆ ಗ್ರಾಮದವರು ಸಹ ಎಲ್ಲರೂ ಸಹ ಸಹಕಾರ ಕೊಡಿದ್ರೆ ಪ್ರತಿಯೊಂದು ಹಳ್ಳಿ ಎಲ್ಲ ಎಡೆಹಳ್ಳಿಯಿಂದ ಹಿಡಿದು ಹಿರೇಗೂಡದಿಂದ ಹಿಡಿದು ಬೈದೋಳು, ಮಲ್ಲಾಪುರ, ಹೀಗೆ ಆನ್ವೇರಿ ಏನಾಯ್ತು ಅಂತ ನಮ್ಗೆ ಕೇಳೋರು ಯಾರಾದ್ರೂ ಇದ್ರೆ ಅವ್ರು ರಂಭಾಪುರಿ ಜಗದ್ಗುರು ಅಂತ ನಾವೆಲ್ಲ ನೆನ್ಪು ಮಾಡ್ಕೋಬೇಕಾಗ್ತೈತ್ರಿ. ಯಾಕಪ್ಪ ಅಂತಂದ್ರೆ ನಾನು ಇದೊಂದು ಸ್ವಲ್ಪ ಕಟ್ಟಿದ್ದೆ, ಇನ್ನೊಂದ್ 2 ರೂಮ್ ಕಟ್ಟಿಲ್ಲಪ್ಪ ನೀನು, ಇದು ಯಾರಿಗೆ ಆಗತ್ತಪ್ಪ ಅಂತೇಳಿ ನಮಗೆ ಆಶೀರ್ವಾದ ಮಾಡಿ ಪುನಃ ಹೇಳಿದ್ಕೆ ಪುನಃ ನಮ್ಮ ಯಡಿಯೂರು ಸ್ವಾಮಿಯವರು ಎಲ್ಲರೂ ಇಲ್ಲಿ ಬಂದು ಹೋಗ್ತಾ ಇದ್ರು. ಬೇಗ ಕಟ್ಟಪ್ಪ ಅಂದ್ರು. ಇವತ್ತು ಅವರ ಆಶೀರ್ವಾದದಿಂದ ಮಠವನ್ನು ಕಟ್ಟಿದ್ದೇವೆ. ಇವತ್ತೇನಪ್ಪ ಅಂತಂದ್ರೆ ಒಂದು ಮಠ, ಒಂದು ಗುರು ಮನೆ ಇತ್ತು ಅಂತಂದ್ರೆ ಅರಮನೆ ಅಶಾಶ್ವತ ಅಂತ ನೀವೆಲ್ಲ ತಿಳ್ಕೊಂಡಿದ್ದೀರಿ, ಹೌದಿಲ್ಲ? ನೀವು ಕೋಟಿ ಗಳಿಸ್ತೀರಿ, ಕೋಟಿ ಕೋಟ ಕಟ್ತೀರಿ, ಎಲ್ಲರೂ ಕಟ್ತೀರಿ. ಆದ್ರೆ ಒಂದ್ ಸ್ವಲ್ಪ ದಾನ ಮಾಡ್ಲಿಲ್ಲ ಭೂಮಿ ಮೇಲೆ ಇವತ್ತು ಅವರು ಸಹ ನಮ್ಮ ಭಕ್ತರು ಅಂತ ನಾವು. ಆದ್ರೆ ಕೊಡ್ಲಿಲ್ಲ ಅಂತ ನಾವು ಹೆಂಗೂ ಅಸಮಾಧಾನಗೊಳ್ಳಲ್ರಿ, ಅವ್ರನ್ನೇ ಕರೆಸಿ ಸನ್ಮಾನ ಮಾಡ್ತಾರೆ. ಹಂಗೆ ನೀವೆಲ್ಲರೂ ಇವತ್ತು ರಂಭಾಪುರಿ ಜಗದ್ಗುರುಗಳ ದಿವ್ಯ ಸಾನ್ನಿಧ್ಯದಲ್ಲಿ ನಮ್ಮ ವೀರೇಶ್ವರ ಲಿಂಗಾಯತ ಸಮಾಜ ಮಾಡಿ ಎಲ್ಲರೂ ಇವತ್ತು ಪ್ರತಿಯೊಬ್ಬರು ಇವತ್ತು ನೋಡ್ರಿ ಇಡೀ ಚನ್ನಗಿರಿ ತುಂಬಾ 60-70 ಬ್ಯಾನರ್ ಹಾಕಿ, ಜಗದ್ಗುರು ಚಿತ್ರ ಹಾಕಿ, ಸಿದ್ಧಲಿಂಗ ಸ್ವಾಮಿಯವ್ರದ್ದು ಎಲ್ಲಾ ಸ್ವಾಮಿಗಳು, ಯಡಿಯೂರು ಸ್ವಾಮಿಗಳು ಫೋಟೋ ಹಾಕಿ ಇವತ್ತು ಚನ್ನಗಿರಿಯನ್ನ ಎಲ್ಲ ರಾರಾಜಿಸಂಗ್ ನೀವು ಇವತ್ತು ಮಾಡಿ ಸ್ವಾಮಿ ಮಠ ಕಟ್ಟಿದೆ ಬುದ್ಧಿಯವರು ಹಳ್ಳಿ ಓಡಾಡಿ ನಾವು ಮನೆಗೆ ಫ್ಲೆಕ್ಸಿ ಹಾಕಿ ಪ್ರಚಾರ ಮಾಡಿ ಹಣವನ್ನು ಎತ್ತಿ ದಾಸೋಹ ಮಾಡೋಣ ಅಂತೇಳಿ ಇವತ್ತೆಲ್ಲ ದಾಸೋಹ ವಹಿಸ್ಕೊಂಡು ಇವತ್ತೆಲ್ಲರೂ ಇವತ್ತು ಅನ್ನ ಪ್ರಸಾದವನ್ನ ಸಾವಿರಾರು ಜನಕ್ಕೆಲ್ಲ ಮಾಡಿಸಿದಿರಿ. ಹಾಗೆ ನಮ್ಮ ಕುಳ್ಳಿಗೆರೆ ಗ್ರಾಮದವರು ಸಹ ಎಲ್ಲರೂ ಸಹ ಸಹಕಾರ ಕೊಡಿದ್ರೆ ಪ್ರತಿಯೊಂದು ಹಳ್ಳಿ ಎಲ್ಲ ಎಡೆಹಳ್ಳಿಯಿಂದ ಹಿಡಿದು ಹಿರೇಗೂಡದಿಂದ ಹಿಡಿದು ಬೈದೋಳು, ಮಲ್ಲಾಪುರ, ಹೀಗೆ ಆನ್ವೇರಿ ಕಟ್ಟಿದ್ದೀರಾ. ಅದಕ್ಕೆ ಪ್ರಭಾವದಿಂದ ಬಹಳ ಶ್ರೀಮಂತರಾಗಿದ್ದೀರಾ. ಬರೀ ಮನೆಗಳು ಶ್ರೀಮಂತ ಅಷ್ಟೇ ಸಾಲದು, ಮಠದ್ದು ಶ್ರೀಮಂತರಾಗಬೇಕು ಅಂತ ನೀವೆಲ್ಲ ಭಕ್ತರು ಮಠವನ್ನ ಶ್ರೀಮಂತರ ಮಠ ಮಾಡಿ ಇವತ್ತು ಚನ್ನಗಿರಿ ಹಿರೇ ಮಠವನ್ನ ಬೆಳೆಸಿದ್ದೀರಿ. ಈ ಮಠಕ್ಕೆ ಪೂರ್ವದಲ್ಲಿ ಸಿದ್ಧಲಿಂಗ ಶಿವಾಚಾರ್ಯರು ಇದ್ರು, ಆನಂತರ ನೀಲಕಂಠ ಶಿವಾಚಾರ್ಯರು ಬಂದರು, ಬಹಳ ದಿವಸ ಇರಲಿಲ್ಲ ಅವರು. ಆನಂತರ ಈಗಿರುವ ಸ್ವಾಮಿಗಳನ್ನು ಮಾಡಬೇಕು ಅಂತ ಹೇಳಿ ತೀರ್ಮಾನ ತಗೊಂಡು ಸಮಾಜದವರು. ಆಗ ಸಮಾಜದಿಂದ ಒಂದು ಪ್ರಶ್ನೆ ಬಂದಿತ್ತು. ಏನು ಪ್ರಶ್ನೆ ಅಂತ ಹೇಳಿದ್ರೆ, ಇವ್ರನ್ನ ಮಠಕ್ಕೆ ಮಾಡಬೇಕೇ ಬೇಡವೇ ಅನ್ನೋದು ಮಹಾತ್ಮ ಸ್ವಾಮಿ ಅಪ್ಪಣೆ ಕೊಟ್ಟು ಮಾತಾಡ ಅಂತ ಒಂದು ಸಮಾಜದವ್ರು ತೀರ್ಮಾನ ತಗೊಂಡು ಬಾಳೆಹೊನ್ನೂರು ಜಗದ್ಗುರು ಹತ್ರ ಹೋದ್ವಿ, ಎಲ್ಲ ಸಮಾಜದವ್ರು ಹೋದ್ವಿ. ಪೂಜ್ಯರು ಅಪ್ಪಣೆ ಮಾಡಿದ್ರು ಬಾಳೆಹೊನ್ನೂರು ಜಗದ್ಗುರು ಸ್ವಾಮಿಗಳೇ, ಯಡಿಯೂರು ಸ್ವಾಮಿಗಳೇ ಭಕ್ತರನ್ನು ಕರ್ಕೊಂಡೋಗಿ ಮಹಾದೇವಿ ಮಹಾರುದ್ರ ಅಪ್ಪಣೆ ಕೇಳಿದ್ರು. ಮಹಾರುದ್ರ ಸ್ವಾಮಿ ಅಪ್ಪಣೆ ಕೊಡ್ತು. ಹಾಗಾಗಿ ಸಮಾಜದವ್ರು ಮುಂದಿಟ್ಕೊಂಡು ಈ ಪಟ್ಟಾಧಿಕಾರವನ್ನ ಭಾಳ ವಿದ್ಯುಕ್ತವಾಗಿ ಮಾಡಿದ್ರು. ಮಠ ಬಹುಶಃ ಆಗ ಎಲ್ಲರೂ ಮಾತಾಡಿದ್ದಾರೆ. ಮಠ ಏನು ಕೆಲಸ ಮಾಡ್ತೇವೆ ಅಂತ ಹೇಳಿದ್ರೆ ಒಂದು ಉದಾಹರಣೆ ಕೊಟ್ಟು ನಾನು ಮಾತು ಮುಗಿಸ್ತೇನೆ. ಈ ರಾಷ್ಟ್ರೀಯ ಪೀಠಗಳು, ಪಂಚಪೀಠಗಳು, ರಾಷ್ಟ್ರೀಯ ಪೀಠಗಳು, ಈ ಪಂಚಪೀಠಗಳು, ರಾಷ್ಟ್ರೀಯ ಪೀಠಗಳು ಎಲ್ಲರಿಗೂ ಗೊತ್ತಿದೆ. ಬಾಳೆಹೊನ್ನೂರು, ಉಜ್ಜಯಿನಿ, ವಿಮೋಚಕೇದಾರ, ಶ್ರೀಶೈಲ, ಕಾಶಿ 5 ಪೀಠಗಳು ಪಂಚಪೀಠಗಳು, ರಾಷ್ಟ್ರೀಯ ಪೀಠಗಳು. ಇವೇನು ಮಾಡಿದಾವೆ ಅಂತ ಹೇಳಿದ್ರೆ ಒಂದು
ಉದಾಹರಣೆ ಕೊಡ್ತೀನಿ ಎಲ್ಲ ಸ್ವಲ್ಪ ಕಿವಿ ಹೊಟ್ಟು ಕೇಳ್ರಿ. ಈ ಪಂಚಪೀಠಗಳಲ್ಲಿ ಎಲ್ಲ ಪೀಠದವರು ಸಾಮಾಜಿಕವಾಗಿ ಇರೋದ್ರಿಂದ ಕಾಶಿ ಪೀಠದಲ್ಲಿ ಅಧ್ಯಯನ ಮಾಡಿದವರು ಯಾರು ನಿಜವಾಗ ಯೋಚನೆ ಮಾಡಿ ಚಿತ್ರದುರ್ಗದ ಜಯದೇವ ಸ್ವಾಮಿಗಳು ಕಾಶಿ ಪೀಠದಲ್ಲಿ ಅಧ್ಯಯನ ಮಾಡಿ ಬಂದಿದ್ರು. ಚಪ್ಪಾಳೆ ಹಾಕಿ ಒಂದ್ಸರಿ. ಸಿರಿಗೆರೆ ಮಠದ ಶಿವಕುಮಾರ ಸ್ವಾಮಿಗಳು ಕಾಶಿ ಪೀಠದ ಪಂಚಪೀಠದಲ್ಲಿ ಅಧ್ಯಯನ ಮಾಡಿ ಬಂದವರು ಶಿವಕುಮಾರ ಸ್ವಾಮಿಗಳು. ಆ ಪ್ರಭಾ ಹಳ್ಳಿಗಳಲ್ಲಿ ಸ್ಕೂಲ್ ಮಾಡಿ ಮಾಸ್ಟರ್ ಮಾಡಿ ಸಮಾಜ ಮುಖ್ಯ ಕೆಲಸ ಮಾಡುವಂತ ಮಠಗಳು ರಾಜಕೀಯ ಮಾಡದೇ ಇರುವ ಕೆಲಸವನ್ನ ಮಠ ಮಠಗಳು ಮಾಡಿವೆ ಅನ್ನುವ ಹಿನ್ನೆಲೆಯಲ್ಲಿ ಕೇದಾರನಾಥ ಶಾಖಾ ಮಠದ ಈ ಸ್ವಾಮಿಗಳು ಸ್ವಪ್ರಯತ್ನದಿಂದ ಬಹುಶಃ ಯಾರಾದರೂ ಭಾಗ ತೆಗೆದು ಒಳ್ಳೆಯ ದೀಪ ಹಚ್ಚಿದ ಒಂದು ಮನೆ ಬಿಟ್ಟಿಲ್ಲ, ಅವರು ಒಂದು ಮನೆ ಬಿಟ್ಟಿಲ್ಲ. ಕಾಡಿ ಬೇಡಿ